ನಮಸ್ತೆ, ಶ್ರೀ ರಾಘವೇಂದ್ರ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನದಲ್ಲಿ ನಾವು ಪೆಂಡುಲಮ್ಮನ್ನು ಬಳಸಿ SR/No ಕ್ವಶನ್ಸ್ ಮತ್ತು ಪೆಂಡುಲಮ್ಮನ್ನು ಬಳಸಿ ಗೈಡ್ಲೈನ್ಸನ್ನು ನೋಡೋಣ. ನಾನು ನಿಮಗೆ 3 ಆಪ್ಷನ್ಸನ್ನು ಇಟ್ಟಿದ್ದೇನೆ. ಒಂದು ಪಿಂಕ್, ಇನ್ನೊಂದು ಪರ್ಪಲ್, ಮತ್ತೊಂದು ಯೆಲ್ಲೋ. ಕಾಣಿಸ್ತಾ ಇದೆಯಲ್ಲ, ನಿಮ್ಮ ಆಯ್ಕೆಗಳನ್ನು ನೀವು ಮಾಡ್ಕೊಳ್ಳಿ. ಇದು 1, ಇದು 2, ಇದು 3ನೇ ರೀಡಿಂಗ್ ಆಗಿರುತ್ತೆ. ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ಸಾರಿ. ಈಗ ಮೊದಲನೇದು ಪಿಂಕ್ ಕಲರ್ ಆಯ್ಕೆ ಮಾಡಿಕೊಂಡವರಿಗೆ ಯಾವ ರೀತಿಯ ಕ್ವಶನಿಗೆ, ಅಂದರೆ ನಿಮ್ಮ ಕ್ವಶನ್ SR/No ರೀತಿಯಲ್ಲೇ ಇರಬೇಕು. ಯಾವ ರೀತಿಯ ಆನ್ಸರ್ ಬರುತ್ತೆ ನೋಡೋಣ. ಸ್ವಲ್ಪ ಜೋರಾಗಿ ಮೂವ್ ಮಾಡೋದ್ರ ಮೂಲಕ ಹೇಳ್ತೀರಾ. ಎಸ್, ನಿಮ್ಮ ಕ್ವಶನ್ಗೆ ನೋ ಅಂತ ಬಂದಿದೆ ಆನ್ಸರ್. ಓಕೆ, ಈಗ ಅದಕ್ಕಾಗಿ ಏಂಜಲ್ಸಿಂದ ಗೈಡ್ಲೈನ್ಸ್ ಏನಿದೆ ನೋಡೋಣ. ಇದನ್ನು ಕೂಡ ಪೆಂಡುಲಮ್ ಮೂಲಕವೇ ನಾವು ಮಾಡೋಣ. ಇವತ್ತು ಯಾವ ರೀತಿಯ ಗೈಡ್ಲೈನ್ ಸಿಗ್ತಾ ಇದೆ ನೋಡೋಣ. ಒಂದು ಗೈಡ್ಲೈನ್ಸ್ ಬೇಕಾಗಿದೆ ಪೆಂಡುಲಮ್ ಗೈಡ್ಲೈನ್ಸ್ ಏನೋ ಬಂದಿದೆ. ನೀವು ಯಾವುದಾದ್ರು ಒಂದು ಕಾರ್ಡ್ಗಳನ್ನು ಗೈಡ್ಲೈನ್ಸನ್ನು ಕೊಡ್ಬೋದಾ? ಒಂದು ಕಾರ್ಡನ್ನು ಆಯ್ಕೆ ಮಾಡಿಕೊಡಿ. ಒಂದು ಕಾರ್ಡನ್ನು ಆಯ್ಕೆ ಮಾಡಿಕೊಡಿ. ಜೋರಾಗಿ ಇದು ಮಾಡೋದ್ರ ಮೂಲಕ ಒಂದು ಕಾರ್ಡನ್ನು ಆಯ್ಕೆ ಮಾಡಿಕೊಡಿ. ಎಸ್, ಯಾವ ಕಾರ್ಡ್ ಹೇಳ್ತಾ ಇದ್ದೀರಾ? ಯಾವ ಕಾರ್ಡ್? ಸ್ವಲ್ಪ ಉದ್ದಕ್ಕೆ ಹೋಗಿ ತೋರಿಸ್ತೀರಾ ಯಾವ ಕಾರ್ಡ್ ಅಂತ? ಉದ್ದಕ್ಕೆ ಹೋಗ್ತೀರಾ? ಓಕೆ, ಇದರಲ್ಲಿ ಯಾವ ಕಾರ್ಡ್? ಓಕೆ, ಅದು ಹೇಳ್ತಾ ಇರೋದು ಆ್ಯಕ್ಚುಲಿ ಈ ಕಾರ್ಡನ್ನು. ಓಕೆ, ಸದ್ಯದ ಮಟ್ಟಿಗೆ ಇದು ನೋ ಕಾರ್ಡ್ ಆಗಿದೆ. ಆದರೆ ಇದೇನು ಅಂತ ಹೇಳಿದ್ರೆ, ಫ್ಯೂ ಮಂತ್ಸಲ್ಲಿ ನೀವು ಈ ವಿಚಾರದ ನೀವು ಏನು ಅಂದ್ಕೊಂಡಿದ್ದೀರೋ ವಿದಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಅದು ನಿಮಗೆ ಬದಲಾವಣೆಯನ್ನು ತಂದು ಕೊಡುತ್ತೆ ಅಂತ ಹೇಳ್ತಾ ಇದೆ. ಸದ್ಯದ ಮಟ್ಟಿಗೆ ನೋ. ನೆಕ್ಸ್ಟ್ ನಿಮಗೆ ಯಾವ ರೀತಿ ಗೈಡ್ಲೈನ್ಸ್ ಬರ್ತಾ ಇದೆ ಅಂದರೆ, ವಿದಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಅದು ಎಸ್ ಆಗುತ್ತೆ. ಉದಾಹರಣೆಗೆ ಜಾಬ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಇನ್ನು ಯಾವುದೇ ವಿಚಾರವಾಗಿ ಸಹಜವಾಗಿ ನೀವು ಏನು ಆಲೋಚನೆ ಮಾಡಿರ್ತೀರೋ ಅದು. ಈಗ ಸದ್ಯದ ಮಟ್ಟಿಗೆ ಅದಕ್ಕೆ ನಿಮಗೆ ನೋ. ಆದರೆ ಇನ್ನು ಕೆಲವು ತಿಂಗಳಲ್ಲಿ ಅದು ಬದಲಾವಣೆಯನ್ನು ಹೊಂದುತ್ತೆ ಅಂತ ತೋರಿಸ್ತಾ ಇದೆ. ನೋಡಿ, ನೀವೇ ಉದಾಹರಣೆಗೆ ನೋಡ್ಬೋದು ಇಲ್ಲಿ ಎಷ್ಟು ಕರಾರುವಕ್ಕಾಗಿದೆ ಅಂದರೆ, ಈ ಮೆಟ್ಲುಗಳು ಕಾಣಿಸ್ತಾ ಇದೆಯಲ್ಲ, ಇದು ನಿಮ್ಮ ಗೋಲ್. ಈ ಗೋಲಿಗೆ ಹೋಗಬೇಕು ಅಂತ ಹೇಳಿದ್ರೆ ನಿಮ್ಮ ಹಾರ್ಡ್ ವರ್ಕ್ ಬೇಕು. ಈ ಹಾರ್ಡ್ ವರ್ಕ್ ಮೂಲಕನೇ ಇಲ್ಲಿಗೆ ಹೋಗಬೇಕಾಗಿದೆ. ಮತ್ತು ನೋಡಿ, ಇಲ್ಲಿ ಏಂಜಲ್ಸ್ ಬ್ರೈಟ್ನೆಸ್ ಕಾಣಿಸ್ತಾ ಇದೆ, ಅಂದರೆ ರೈನ್ಬೋ ಕಾಣಿಸ್ತಾ ಇದೆ. ಅದರಿಂದಾಗಿ ಇದು ವಿದಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್. ಇದಾಗಿತ್ತು ಪಿಂಕ್ ಕಲರ್ ಸ್ಕೆಚ್ ಪೆನ್ ಆಯ್ಕೆ ಮಾಡಿದಂಥವರ ಕ್ವಶನಿಗೆ ಆನ್ಸರ್ ಆಗಿತ್ತು. ಈಗ ನಾವು ಸೆಕೆಂಡ್ನೇದಾಗಿ ಪರ್ಪಲ್ ಕಲರ್ ಆಯ್ಕೆ ಮಾಡಿದಂಥವರು, ಪರ್ಪಲ್ ಕಲರನ್ನು ಆಯ್ಕೆ ಮಾಡಿದಂಥವರಿಗಾಗಿ ರೀಡಿಂಗ್ ಮತ್ತು ಗೈಡ್ಲೈನ್ಸನ್ನು ನೋಡೋಣ. ನಿಮ್ಮ ಕ್ವಶನನ್ನು ಕರೆಕ್ಟಾಗಿ SR/No ಹಿಡ್ಕೊಳ್ಳಿ, ಇಲ್ಲಾಂದರೆ ಎನರ್ಜಿ ಬ್ಲಾಕ್ ಆಗುತ್ತೆ. ದಯವಿಟ್ಟು ಕರೆಕ್ಟಾಗಿರಲಿ ನಿಮ್ಮ ಕ್ವಶನ್. SR/No ಸರಿಯಾಗಿ ತಿಳಿಸಿ. ಥ್ಯಾಂಕ್ ಯು. ಎಸ್, ಎರಡನೇವರು ನೀವು ಯಾವುದು ಆಯ್ಕೆ ಮಾಡಿದ್ದೀರಾ? ಎರಡನೇವರು, ಅವರಿಗೆ ಎಸ್ ಅಂತಲೇ ಬಂದಿದೆ. ಓಕೆ, ಅವರಿಗೆ ಗೈಡ್ಲೈನ್ಸ್ ಯಾವ ರೀತಿ ಬರ್ತಾ ಇದೆ ನೋಡೋಣ. ನೋಡಿ, ಕಾರ್ಡನ್ನು ಅವರೇ ತೋರಿಸ್ತಾರೆ, ಪೆಂಡುಲಮ್ ಅವರೇ ತೋರಿಸ್ತಾರೆ. ದಯವಿಟ್ಟು ಒಂದು ಕಾರ್ಡನ್ನು ಅವರಿಗೆ ಗೈಡ್ಲೈನ್ಸ್ ಆಗಿ ತೋರಿಸ್ತೀರಾ? ಸ್ವಲ್ಪ ಜೋರಾಗಿ ತಿರುಗೋದ್ರ ಮೂಲಕ ಹೇಳ್ಬೋದಾ? ಸ್ವಲ್ಪ ಜೋರಾಗಿ ನಿಮ್ಮ ಎನರ್ಜಿಯನ್ನು ಬ್ರಹ್ಮಾಂಡದಿಂದ ನನ್ನ ಬುಡಕ್ಕೆ ಕಳಿಸಬಹುದಾ? ಜೋರಾಗಿ, ಸ್ವಲ್ಪ ಜೋರಾಗಿ. ಥ್ಯಾಂಕ್ ಯು. ಇದರಲ್ಲಿ ಯಾವ ಕಾರ್ಡನ್ನು ನೀವು ಸೂಚಿಸ್ತಾ ಇದ್ದೀರಾ? ಧನ್ಯವಾದಗಳು. ಯಾವ ಕಾರ್ಡನ್ನು ಅವರಿಗೋಸ್ಕರ ಹೇಳ್ತಾ ಇದೆ? ದಯವಿಟ್ಟು ತಿಳಿಸಿ. ಒಂದು ಕಾರ್ಡನ್ನು ಸರಿಯಾಗಿ ಉದ್ದವಾಗಿ ಹೋಗೋದ್ರ ಮೂಲಕ ತಿಳಿಸ್ಬೋದಲ್ಲ?
ನನಗದು ಕನ್ಫ್ಯೂಷನ್ ಆಗ್ತಾ ಇದೆ ಯಾವುದು ಅಂತ ಹೇಳಿ. ಓಕೆ, ಪರ್ಪಲ್ ಕಲರಾ? ಯಾವ ಪರ್ಪಲ್ ಅಂತ ಹೇಳ್ಬೋದಾ? ಸರಿಯಾಗಿ ತಿಳಿಸಿ. 2 ಇದೆ, ಒಂದನ್ನು ತಿಳಿಸಿ. ಓಕೆ, ಥ್ಯಾಂಕ್ ಯು. ಓಕೆ, ನಿಮಗೆ ಎಸ್ ಕಾರ್ಡ್ ಬಂದಿದೆ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಚೂಸ್ ಎ ನ್ಯೂ ಡೈರೆಕ್ಷನ್. ಈಗ ನೀವು ಏನು ಆಲೋಚನೆ ಮಾಡ್ತಾ ಇದ್ದೀರೋ ಆ ಡೈರೆಕ್ಷನ್ನ ಚೇಂಜ್ ಮಾಡಿಕೊಂಡಾಗ ನಿಮಗೆ ಅದು ಎಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಾಧಾರಣವಾಗಿ ಎಲ್ಲರೂ ಒಂದೇ ರೀತಿಯ ಕೆಲಸಗಳನ್ನು ಮಾಡ್ತಾ, ಇಲ್ಲಿ ನೋಡ್ಬೋದು ಎಲ್ಲ ಜನರು ಹೇಗೆ ಒಂದೇ ರೀತಿಯ ಕೆಲಸವನ್ನು ಒಂದೇ ರೀತಿ ನಿಂತಿದ್ದಾರೆ ಅಲ್ವಾ, ಎಲ್ಲ ಒಂದೇ ಥರ ಕಾಣಿಸ್ತಾ ಇದೆ. ಅದಕ್ಕೆ ನಿಮಗದು ಎಸ್ ಆಗಲ್ಲ. ಆದರೆ ನೀವು ಯಾವಾಗ ಬೇರೆ ರೀತಿ ಭಿನ್ನವಾಗಿ ಆಲೋಚನೆ ಮಾಡಿ ಭಿನ್ನವಾದಂಥ ವೇಯಲ್ಲಿ ಹೋದಾಗ ಅದು ಎಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನೋಡಿ, ಒಬ್ಬಂತಹ ವ್ಯಕ್ತಿ ಇಲ್ಲೊಂದು ಒಬ್ಬರೇ ಒಂದೇ ಸಿಂಗಲ್ ಪರ್ಸನ್ ಇಲ್ಲಿ ಕೂತಿದ್ದಾರೆ, ಕಾಣಿಸ್ತಾ ಇದೆಯಾ? ಏಂಜಲ್ಸ್ಗೆ ಹತ್ತಿರವಾಗಿ ಕೂತಿದ್ದಾರೆ. ಆದ್ದರಿಂದಾಗಿ ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಕ್ರಿಯೇಟಿವ್ಸ್ನ ಚೇಂಜ್ ಮಾಡ್ಕೊಳ್ಳಿ, ಅದು ನಿಮಗೆ ಎಸ್ ಆಗುತ್ತೆ ಅಂತ ಗೈಡ್ಲೈನ್ಸನ್ನು ಕೊಡ್ತಾ ಇದ್ದಾರೆ. ಕಾಣಿಸ್ತಾ ಇದೆಯಲ್ಲ, ಅವರು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಇದು ಅವರು ಕೊಡ್ತಾ ಇರುವಂತಹ ಸೂಚನೆ. ಇದು ಒಂದೇ ರೀತಿಯ ಪ್ಯಾಟರ್ನ ಮಾಡಬೇಡಿ, ನೀವು ಬದಲಾವಣೆಗಳನ್ನು ಮಾಡ್ಕೊಳ್ಳಿ, ನಿಮ್ಮದೇ ಆದಂಥ ಕ್ರಿಯೇಟಿವ್ನೆಸ್ನ ಹೊರಗೆ ತನ್ನಿ. ಆಗ ಏನಾಗುತ್ತೆ ಅಂತ ಹೇಳಿದರೆ ಅದು ನಿಮಗೆ ಎಸ್ ಆಗುತ್ತೆ. ಎಸ್ ಕಾರ್ಡೆ, ಬಟ್ ಅದು ಇನ್ನೂ ಕೂಡ ಫಾಸ್ಟಾಗಿ ಯೂನಿವರ್ಸಿಂದ ಬ್ಲೆಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಲಾಭವನ್ನು ಇದು ಸೂಚಿಸ್ತಾ ಇದೆ. ಈಗ ನೀವು ಉದಾಹರಣೆಗೆ ಮ್ಯಾರೇಜ್ ಬಗ್ಗೆನೇ ತಗೊಳ್ಳಿ. ನಿಮ್ಮ ಮ್ಯಾರೇಜಲ್ಲಿ ಏನು ಮಾಡ್ತೀರಾ ಅಂದರೆ, ನಿಮ್ಮ ಸರೌಂಡಿಂಗ್ಸಲ್ಲೇ, ನಿಮ್ಮ ರಿಲೇಟಿವ್ಸಲ್ಲೇ ಹುಡುಕ್ತಾ ಇರ್ತೀರಾ. ಸ್ವಲ್ಪ ಭಿನ್ನವಾಗಿ ಪ್ರಯತ್ನ ಮಾಡಿ, ಅದು ಸಕ್ಸಸ್ಸನ್ನು ತೋರಿಸುತ್ತೆ ಅಂತ ಹೇಳ್ತಾ ಇದೆ ಈ ಕಾರ್ಡು. ಅರ್ಥ ಆಗುತ್ತಲ್ವಾ? ಥ್ಯಾಂಕ್ ಯು. ಇದು ಆಗಿತ್ತು 2ನೇ ಕಲರನ್ನು ಆಯ್ಕೆ ಮಾಡಿಕೊಂಡವರ ಕ್ವಶನಿಗೆ ಆನ್ಸರ್ ಆಗಿತ್ತು. ಈಗ 3ನೇಯವರು ಅಂದರೆ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆಯಲ್ಲ, ಯೆಲ್ಲೋ ಕಲರ್ ಆಯ್ಕೆ ಮಾಡಿಕೊಂಡವರ ಪ್ರಶ್ನೆ ಮತ್ತು ಅವರಿಗೆ ಗೈಡ್ಲೈನ್ಸ್ ನೋಡೋಣ. ಸ್ವಲ್ಪ ನಾನು ಗ್ರೌಂಡಿಂಗ್ ಮಾಡ್ತೇನೆ, ಯಾಕೆಂದರೆ ಈಗಾಗಲೇ ಆಲ್ರೆಡಿ 2 ಕಾರ್ಡ್ ರೀಡಿಂಗ್ ಮಾಡೋದ್ರಿಂದ ಎನರ್ಜಿ ಫುಲ್ ಆಗಿರುತ್ತೆ, ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಹೇಗೆ ನಾವು ಇದು ಮಾಡ್ಬೋದು ಗ್ರೌಂಡಿಂಗ್ ಅಂದರೆ, ಇದನ್ನು ಭೂಮಿಗೆ ಟಚ್ ಮಾಡೋದ್ರಿಂದ ಇದೇನಾಗುತ್ತೆ ಅಂತ ಹೇಳಿದ್ರೆ ಎನರ್ಜಿ ಆಗುತ್ತೆ. ಅಥವಾ ಬೆಂಕಿ ಮೇಲೆ ಕೂಡ, ಅಂದರೆ ಉರಿಯುವ ದೀಪ ಇರುತ್ತಲ್ಲ, ಆ ದೀಪದ ತುದಿಗೆ, ಆ ಫ್ಲೇಮಿಗೆ ಇದನ್ನು ತೋರಿಸೋದ್ರಿಂದ ಕೂಡ ಆಗುತ್ತೆ. ಮತ್ತು ಇದಕ್ಕೆ ಇದರದೇ ಆದಂತಹ ಬೌಲ್ ಬರುತ್ತೆ, ಅದರಲ್ಲೂ ಕೂಡ ಇಟ್ಟು ಎನರ್ಜಿಯನ್ನು ಮಾಡಬಹುದು. ಅಥವಾ ಹುಣ್ಣಿಮೆಯಲ್ಲಿ ಹೊರಗಡೆ ಇಟ್ಟು, ಹುಣ್ಣಿಮೆಗೆ ಫುಲ್ಲು ಹುಣ್ಣಿಮೆ ಬರುತ್ತಲ್ಲ, ಪೂರ್ಣಿಮೆ ಅಂತ ಕರಿತೀವಲ್ಲ ನಾವು, ಆ ಸಂದರ್ಭದಲ್ಲಿ ಇದನ್ನು ಹೊರಗಡೆ ಇಡಬೇಕು. ಈ ಕ್ರಿಸ್ಟಲನ್ನು ಹೊರಗಿಟ್ಟಾಗ, ಮರದಿನ ಇದನ್ನು ತೆಗೆದಾಗ ಅದು ಫುಲ್ಲು ಎನರ್ಜೈಸ್ ಆಗುತ್ತೆ. ಈ ರೀತಿಯಾಗಿ ಇದನ್ನು ಎನರ್ಜಿ ಮಾಡ್ಬೋದು. ನಾನೀಗ ಗ್ರೌಂಡಿಂಗ್ ಮಾಡಿದ್ದೇನೆ. 3rd ಯೆಲ್ಲೋ ಕಲರ್ ಆಯ್ಕೆ ಮಾಡಿಕೊಂಡವರ ಕ್ವಶನ್ಗೆ ಯಾವ ರೀತಿಯ ಆನ್ಸರನ್ನು ಕೊಡಲಿಕ್ಕೆ ತಯಾರಿದ್ದೀರಾ? ಗೈಡ್ಲೈನ್ಸ್ ಬ್ರಹ್ಮಾಂಡ ನಿಮಗೆ ಥ್ಯಾಂಕ್ ಯು. ನನಗೆ ಆನ್ಸರ್ ಬೇಕಾಗಿದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಕ್ತೇಶ್ವರಿ ಮಹಾಕಾಳಿ. ಕಾಣಿಸ್ತಾ ಇದೆಯಲ್ಲ, ನೋ ಅಂತ ಬರ್ತಾ ಇದೆ. ಸದ್ಯದ ಮಟ್ಟಿಗೆ ನಿಮಗೆ ನೋ ಅನ್ನುವಂತಹ ಆನ್ಸರ್ ಸಿಗ್ತಾ ಇದೆ. ಥ್ಯಾಂಕ್ ಯು. ಎಸ್, ಇದಕ್ಕೆ ಈಗ ನಾವು ಗೈಡ್ಲೈನ್ಸ್ ಕಾರ್ಡನ್ನು ಕೂಡ ತೆಗೆಯುವ. ಯಾಕೆ ಅದು ನೋ, ಅಥವಾ ಏನು ಗೈಡ್ಲೈನ್ಸ್ ಇದೆ ಅಂತ ನೋಡೋಣ. ಸಾರಿ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಮ್ಮ ಯಾರಾದರೂ ನೋಡುವವರ ಎನರ್ಜಿ ಬ್ಲಾಕ್ ಆದರೆ ಅದು ಬೇಗ ಗೈಡ್ಲೈನ್ಸನ್ನು ಕೊಡಲ್ಲ, ಅಥವಾ ಎಸ್ ಆರ್ ನೋ ಕ್ವಶನಿಗೆ ಆನ್ಸರನ್ನು ಕೊಡಲ್ಲ. ಅದರಿಂದಾಗಿ ನಾನು ಹೇಳೋದು, ನೀವು ಯಾವುದೇ ಎಸ್ ಆರ್ ನೋ ತಗೊಳ್ಳುವಾಗ ನಿಮ್ಮ ಕ್ವಶನ್ ಫಾರ್ಮೆಟ್ನ ಸರಿಯಾಗಿ ಇಡಬೇಕು. ಓಕೆ, ಈಗ ನಿಮಗೆ ಗೈಡ್ಲೈನ್ಸ್ ಏನು ಸಿಗ್ತಾ ಇದೆ ನೋಡೋಣ. ಥ್ಯಾಂಕ್ ಯು. ಒಂದು ಕಾರ್ಡನ್ನು ಸೂಚಿಸುವ ಮೂಲಕ ನೀವು ಗೈಡ್ಲೈನ್ಸನ್ನು ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಸ್ವಲ್ಪ ಜೋರಾಗಿ ತಿರುಗೋದ್ರ ಮೂಲಕ ನಿಮ್ಮ ಎನರ್ಜಿ ಎಲ್ಲಿದೆ ಅಂತ ಹೇಳಿ ನನಗೆ. ಥ್ಯಾಂಕ್ ಯು. ಓಕೆ, ಈ ಸೈಡಲ್ಲಿ ಎನರ್ಜಿ ಇದೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ನಾನು ಕೈಯನ್ನು ಬೇಕು ಅಂತಲೇ ಶಿಫ್ಟ್ ಮಾಡ್ತಾ ಇದ್ದೀನಿ, ಯಾಕೆ ಅಂದರೆ ಎನರ್ಜಿ ಈ ಸೈಡಲ್ಲಿದೆ, ಬಾ ಅಂತ ಕರಿತಾ ಇದ್ದಾರೆ. ಎಸ್, ಥ್ಯಾಂಕ್ ಯು. ಈಗ ಇಲ್ಲಿ ಯಾವ ಕಾರ್ಡಲ್ಲಿದೆ ತೋರಿಸ್ಬೋದಾ? ಯಾವ ಕಾರ್ಡ್? ಸ್ವಲ್ಪ ಜೋರಾಗಿ ಉದ್ದವಾಗಿ ಉದ್ದವಾಗಿ ಹೋಗಿ ಎಲ್ಲಿದೆ ಅಂತ ಹೇಳಿ. ಯಾವ ಕಾರ್ಡನ್ನು ಆಯ್ಕೆ ಈಗ ಯೆಲ್ಲೋ ಕಲರು ಕ್ವಶನ್ಗೆ ನನಗೆ ಆನ್ಸರ್ ಬೇಕಾಗಿದೆ, ಅಂದರೆ ಗೈಡ್ಲೈನ್ಸ್ ಬೇಕಾಗಿದೆ. ಯಾವುದನ್ನು ಹೇಳ್ತಾ ಇದ್ದೀರಾ? ಓಕೆ, ಥ್ಯಾಂಕ್ ಯು.
ನಾನು ಯಾಕೆ ಕೈಯನ್ನು ಮುಂದೆ ತಗೊಂಡು ಹೋದೆ ಅಂತ ಹೇಳಿದರೆ, ಇಲ್ಲಿ ಅದು ಆನ್ಸರ್ ಇಲ್ಲ ಅಂತ ಹೇಳ್ತಾ ಇದೆ, ಈ ಸೈಡಲ್ಲಿ ಕಾರ್ಡಲ್ಲಿ ಆನ್ಸರ್ ಇದೆ ಅಂತ ಹೇಳ್ತಾ ಇದೆ. ಆದ್ದರಿಂದಾಗಿ ನನ್ನ ಕೈಯನ್ನು ಹೀಗೆ ಶಿಫ್ಟ್ ಮಾಡಿದ್ದು, ಅದರ್ವೈಸ್ ಬೇರೆ ಯಾವ ಉದ್ದೇಶವೂ ಇಲ್ಲ. ಓಕೆ, ಅನ್ಲೈಕ್ಲಿ ಅಂತ ಬಂದಿದೆ, ಅಂದರೆ ನೋ ಕಾಣ್ಬೋದು. ಅನ್ಲೈಕ್ಲಿ, ಸದ್ಯದ ಮಟ್ಟಿಗೆ ಇದು ನೋ. ಇಲ್ಲಿ ಬಂದ ಹಾಗೆ ಹೌದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನಿಮಗೆ ಕಾಣಿಸ್ಬೋದು ಅಂತ ಅಂದ್ಕೊಳ್ತೇನೆ. ಕಾರ್ಡಲ್ಲಿ ಪರ್ಪಲಿಶ್ ಆಗಿ ಅದು ಮೇಲೆ ಹೋಗಿ ಅಲ್ಲೊಂಥರ ಜ್ವಾಲಾಮುಖಿಯಿಂದ ಗೈಡ್ಲೈನ್ಸು ಹೊರಗಡೆ ಬರ್ತಾ ಇದೆ ಅಲ್ವಾ? ಇದು ಏನನ್ನು ಸೂಚಿಸುತ್ತೆ ಅಂದರೆ, ನಿಮ್ಮ ಜೀವನದಲ್ಲಿ ಯಾವುದೋ ವಿಚಾರದ ಬಗ್ಗೆ ನೀವು ತೊಗೊಂಡಿದ್ದೀರಾ, ಸದ್ಯದ ಮಟ್ಟಿಗೆ ತುಂಬ ಆಬ್ಸ್ಟಿಕಲ್ಸ್ ಇದೆ. ಅಂದರೆ ಉದ್ಯೋಗ ಅಥವಾ ಎಜುಕೇಷನ್ ಅಥವಾ ರಿಲೇಷನ್ಶಿಪ್ ತುಂಬ ಆಬ್ಸ್ಟಿಕಲ್ಸ್ ಇದೆ ಅಂತ ಅನಿಸುತ್ತೆ. ಅದಕ್ಕೆ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಏನು ನೋವು ಬಂದಿದೆಯೋ ಅದು ಸತ್ಯ, ತುಂಬ ಆಬ್ಸ್ಟಿಕಲ್ಸ್ ಇದೆ, ಅದ್ರ ಬಗ್ಗೆ ಈಗ ಆಲೋಚನೆ ಮಾಡಬೇಡ, ಸದ್ಯದ ಮಟ್ಟಿಗೆ ಅದು ನೋ, ಅದು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾಣಿಸ್ತಾ ಇದೆಯಲ್ಲ? ಎಸ್. ಈ ರೀತಿಯಾಗಿ ಪೆಂಡುಲಮ್ಗಳನ್ನು ಬಳಸಿ ನಾವು ರೀಡಿಂಗನ್ನು ಮಾಡಬಹುದು. ಈ ರೀಡಿಂಗ್ ಕಷ್ಟ ಅಂತ ಹೇಳಿದರೆ, ಗೈಡ್ಲೈನ್ಸ್ ಕಾರ್ಡ್ ತಗೊಳ್ಬೇಕಾದ್ರೆ ಸ್ವಲ್ಪ ಎನರ್ಜಿ ಫಾರ್ಮನ್ನು ನೋಡ್ಕೊಳ್ಬೇಕು. ಅದು ಯಾವ ದಿಕ್ಕಿಗೆ ಎನರ್ಜಿ ಹರಿತಾ ಇದೆ ಅಂತ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಅಲ್ಲಿ ಎಷ್ಟು ಹೊತ್ತು ಹಿಡಿದ್ರೂ ಸಮೇತ ಕಾರ್ಡನ್ನು ಅದು ತೋರಿಸಲ್ಲ. ಹಾಗಾಗಿ ಏನು ಮಾಡಬೇಕಾಗುತ್ತೆ ಅಂದರೆ, ನಮ್ಮ ಪೆಂಡುಲಮನ್ನು ಸ್ವಲ್ಪ ಮುಂದಕ್ಕೆ ತಗೊಂಡು ಹೋಗಿ ಅಲ್ಲಿದೆಯಾ ಅಂತ ಹೇಳಿ ಹೀಗೆ ರೀಚೆಕ್ ಮಾಡ್ಕೊಳ್ಳೋದ್ರ ಮೂಲಕ ಅದು ಕಾರ್ಡನ್ನು ಸೂಚನೆ ಮಾಡುತ್ತೆ. ಇದಾಗಿತ್ತು ಇವತ್ತಿನ ಕಾರ್ಡ್ ರೀಡಿಂಗ್, ಪೆಂಡುಲಮ್ ಕಾರ್ಡ್ ರೀಡಿಂಗ್ ಆಗಿತ್ತು. ಅದರ ಜೊತೆಗೆ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೇನೆ. ನನ್ನ ಸಬ್ಸ್ಕ್ರೈಬರ್ ಆಗಿರುವಂತಹ 10ರಿಂದ 11 ಜನ ಏನೋ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅವರಿಗೆ ಶ್ರೀ ಗುರು ರಾಘವೇಂದ್ರ ಮತ್ತು ನಾನು ನಂಬುವಂತಹ ತಾಯಿ ಮಹಾಕಾಳಿಯಿಂದ ರಕ್ಷಣೆ, ಅಭಿವೃದ್ಧಿ ಮತ್ತು ಸುಖ ಸಂಸಾರವನ್ನು ಅನುಗ್ರಹ ಮಾಡಲಿ. ಹಾಗೆ ಈ ಕಾರ್ಡ್ಗಳನ್ನು, ಪೆಂಡುಲಮ್ ರೀಡಿಂಗನ್ನು ಯಾರು ನೋಡಿದ್ದಾರೋ ಅವರಿಗೆಲ್ಲರಿಗೂ ಕೂಡ, ಅಂದರೆ ನನ್ನ ವೀಕ್ಷಕರಿಗೂ ಕೂಡ, ನಾನು ನಂಬಿರುವಂತಹ ಗುರು ರಾಘವೇಂದ್ರ ಮತ್ತು ರಕ್ತೇಶ್ವರಿ ಸುಖ ಸಮೃದ್ಧಿ ಹಾಗೂ ಅವರಿಗೆ ಆರೋಗ್ಯ ಮತ್ತು ಆಯುಷ್ಯಪೂರ್ಣ ಆರೋಗ್ಯನೇ ಹಾಗೂ ಅದು ಉತ್ತಮವಾದಂತಹ ಕುಟುಂಬ ಎಲ್ಲವನ್ನು ನೀಡಿ ಅನುಗ್ರಹಿಸಲಿ ಅಂತ ಕೇಳ್ಕೊಳ್ತೇನೆ. ಆದಷ್ಟು ಇಂತಹ ಕಾರ್ಯಕ್ರಮಗಳನ್ನು ನೋಡಬೇಕು, ಯಾಕೆಂದರೆ ನಮ್ಮ ಆಧ್ಯಾತ್ಮಿಕ ಜೀವನ ಕೂಡ ಇದರಿಂದ ಹಸನಾಗುತ್ತೆ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದರೆ, ಮನಸ್ಸಿನ ಒಂದು ಕ್ಲಾರಿಫೈಗೆ ಕೂಡ ಇಂತಹ ಕಾರ್ಯಕ್ರಮಗಳು ಉತ್ತಮವಾಗುತ್ತೆ. ಧನ್ಯವಾದಗಳು.